ಮುಂದೆ ನೋಡ್ರಿ, ಅದೊಂದು ಕಾಲಗಳನ್ನ ಹಿಂದಡಬೇರಿ. ದ್ವಿಪಾದ ಪ್ರಸರಣಾಸನ. ನಿಮ್ಮ ಬ್ಯಾಲೆನ್ಸ್ ಆಗಲೇ ತೋರಿಸಿದ್ದೀನಿ ನಾನು. ಹಾಗೆ ತೊಟ್ಟಿಲಿನ ಬ್ಯಾಲೆನ್ಸ್ ಹೇಗಿರುತ್ತೋ ಹಾಗಿರ್ಬೇಕು. ಸ್ವಲ್ಪ ಮುಂದ್ಗಡೆ ಅಶ್ವಿನಿ, ರಾಜಿ ಸ್ವಲ್ಪ ಬೇತ್ ಮೇಲೆ. ಹಾ ಯೋಧಿ ಬ್ಯಾಂಡ್ ಮಾಡು. ಈಗ ಮೊಣಕಾಲು ಹಚ್ಚ್ರಿ, ಹಿಂದ್ಗಡೆ ಹೋಗ್ರಿ, ಕೈಗಳನ್ನ ಮುಂದೆ ಜಗ್ರಿ, ಹಣೆಯನ್ನ ನೆಲಕ್ಕೆ ಹಚ್ಚ್ರಿ. ಭೂಧರಾಸನ. ಅಲ್ಲಿ ಸ್ವಲ್ಪ ಪೂರಕ ರೇಚಕ ಮಾಡ್ರಿ. ಉಸಿರನ್ನ ತಗೊಳ್ರಿ, ಉಸಿರನ್ನ ಬಿಡ್ತಾ ಮುಂದ್ಗಡೆ ಮಲ್ಕೊಂಡ್ಬಿಡ್ರಿ. ಸಾಷ್ಟಾಂಗ ಪ್ರಣೀಪಾದಾಸನ. ಎದೆಯ ಪಕ್ಕದಲ್ಲಿ ಕೈಗಳಿರಬೇಕು. ಹೊರಗಿಡು ಕೈ. ಹಾ ಹಚ್ಚ, ಮನೆ ಹಚ್ಚ. ಹಿಂದ್ಗಡೆ ಪಾದಾಳ ಕೂಡಿರ್ಬೇಕು. ಈ ಸ್ಥಿತಿ ಒಳಗ ನಿಮ್ಮ ಮೊಣಕಾಲು, ನಿಮ್ಮ ಎದೆ ಮತ್ತು ಹಣೆ ಮಾತ್ರ ನೆಲಕ್ಕೆ ತಾಗಿರಬೇಕು. ಇಲ್ಲಿ ಪೂರಕ ರೇಚಕ ಮಾಡ್ರಿ. ಈಗ ಭುಜಂಗಾಸನ ಮಾಡಬೇಕು. ಕೈಗಳನ್ನ ಒತ್ರಿ, ಸೊಂಟವನ್ನ ನೆಲಕ್ಕೆ ಹಚ್ಚ್ರಿ, ಉಸಿರನ್ನ ತೆಗೆದುಕೊಳ್ತಾ ಮೇಲೆ ಬರ್ರಿ. ಭುಜಂಗಾಸನ. ನಿಮ್ಮ ಭುಜಗಳು ಅಗಲ ಇರಬೇಕಲ್ಲಿ. ಹಾವಿನ ಹೆಡೆ ಬಿಚ್ಚಿದಾಗ ನಾಗಹಾವು ಹೆಂಗ್ ಕಾಣಿಸುತ್ತೋ ಹಾಗೆ ನಿಮ್ಮ ಭಂಗಿ ಇರಬೇಕು. ಮತ್ತು ಸ್ವಲ್ಪ ಹಿಂದೆ ಬೇಡಿ. ಅಲ್ಲಿ ಪೂರಕ ರೇಚಕ ಮಾಡ್ರಿ. ಉಸಿರನ್ನ ತಗೊಳ್ಳೋದು ಬಿಡೋದು. ಈಗ ಉಸಿರನ್ನ ತಗೊಳ್ರಿ, ಉಸಿರು ಬಿಡ್ತಾ ಪಾದಗಳನ್ನು ಊರಿ, ಸೊಂಟ ಎತ್ರಿ, ತೊಡ ಎತ್ರಿ, ಒಳಗಡೆ ಹೋಗ್ರಿ. ಶ್ವಾನಾಸನ. ಹಿಂದೆ ಪಾದಗಳನ್ನು ಊರಿ, ಪಾದಗಳನ್ನು ಊರಕ್ಕೆ ಟ್ರೈ ಮಾಡ್ರಿ, ಒಳಗಡೆ ಹೋಗ್ರಿ. ಶ್ವಾನಾಸನ. ಪಾದಗಳನ್ನು ಊರಿ, ಹಿಂದೆ ಜಗ್ರಿ. ಈಗ ಉಸಿರನ್ನು ತೆಗೆದುಕೊಳ್ತಾ ಮುಂದೆ ಬರ್ರಿ, ಮೊಣಕಾಲು ಹಚ್ಚ್ರಿ, ಹಿಂದ್ಗಡೆ ಹೋಗ್ರಿ, ಪಾದಗಳ ಮೇಲೆ ಕೂಡ್ರಿ, ಕೈಗಳನ್ನು ಮುಂದೆ ಜಗ್ರಿ. ಭೂಧರಾಸನ. ಅಲ್ಲಿ ಸ್ವಲ್ಪ ರೇಚಕ ಪೂರಕ. ಈಗ ಉಸಿರನ್ನು ತೆಗೆದುಕೊಳ್ತಾ ಯಾವ ಕಾಲ ಹಿಂದ್ಗಡೆ ಹೋಗಿದ್ರು ಅದೇ ಕಾಲನ್ನ ಮುಂದೆ ತರಬೇಕು. ಏಕಪಾದ ಪ್ರಸರಣಾಸನ. ಎಡಗಾಲು ಮುಂದೆ ಹೋಗಿದ್ರಿ, ಎಡಗಾಲನ್ನೇ ಮುಂದೆ ತರಬೇಕು. ನಿಮ್ಮ ಎರಡೂ ಕೈಗಳ ಮಧ್ಯದಲ್ಲಿ ಇರಬೇಕದು ಕಾಲು. ಈಗ ಅದೊಂದು ಕಾಲು ತಂದು ಮುಂದೆ ಕೂಡಿಸ್ರಿ. ಹಸ್ತಪಾದಾಸನ. ಕೈಗಳನ್ನ ನೆಲಕ್ಕೆ ಹಚ್ಚಕ್ಕೆ ಟ್ರೈ ಮಾಡ್ರಿ. ಸಾಧ್ಯ ಆದ್ರೆ ನಿಮ್ಮ ಹಣೆಯನ್ನ ಮೊಣಕಾಲುಗಳಿಗೆ ಹಚ್ಚ್ರಿ. ಹಸ್ತಪಾದಾಸನ. ಪಾದಗಳನ್ನ ಕೂಡಿಸ್ಬೇಕಾ? ಪಾದಗಳನ್ನ ಕೂಡಿಸ್ರಿ. ಈಗ ಉಸಿರನ್ನ ತೆಗೆದುಕೊಳ್ಳುತ್ತಾ ಮೇಲೆ ಬರಿ, ನೇರವಾಗಿ ಕೈಗಳನ್ನ ಕೂಡಿಸ್ರಿ. ನಮಸ್ಕಾರ ಸ್ಥಿತಿಗೆ ಬರ್ರಿ. ಕೊನೆಯ ಸ್ಥಿತಿ ನಮಸ್ಕಾರ ಆಸನ. ಹೀಗೆ 12 ಹಂತದಲ್ಲಿ ಮಾಡತಕ್ಕಂಥ ಒಂದು ಆಸನ. ಹೆಂಗೆ ಮಾಡ್ಬೇಕಂತ ಗೊತ್ತಾಯ್ತಲ್ಲ. ಈಗ ನಾ ಬರೀ ಹೇಳ್ಕೊಂಡು ಹೋಗ್ತೀನಿ, ಮಾಡ್ತೀರಾ? ಸರಿ, ಲಾಸ್ಟ್